ನವರೋಜಿ ಅವರೇ, ತಿಲಕ್ರೆ, ಸ್ವರಾಜ ಅನ್ನೋದು ರಿಕ್ವೆಸ್ಟ್ ಅಲ್ಲ, ಪೊಲಿಟಿಕಲ್ ಅವೇರ್ನೆಸ್, ಜಾಗೃತಿಯನ್ನ ಕ್ರಿಯೇಟ್ ಮಾಡಿದವರು ನಾವೇ. ನಿಮ್ಮನ್ನೆಲ್ಲ ಪೊಲಿಟಿಕಲ್ ಬೆಗ್ಗರ್ಸ್, ರಾಜಕೀಯ ಭಿಕ್ಷುಕರು ಅಂತ ಕರಿತೇನೆ. ನವರೋಜಿ ಅವರೇ, ಈ ಪೆಟಿಷನ್ಸ್ ರಿಕ್ವೆಸ್ಟ್ ಗಳಿಂದ ಏನನ್ನು ಸಾಧಿಸ್ಲಿಕ್ಕಾಗಲ್ಲ. ತಿಲಕ್ರೆ, ಈ ಒಂದು ಪೆಟಿಷನ್ ಎಲ್ಲವನ್ನ ಚೇಂಜ್ ಮಾಡುತ್ತೆ. ಭಾರತದಿಂದ ಬ್ರಿಟಿಷರಿಗೆ ಹಣ ಹೇಗೆ ಹರಿದು ಹೋಗ್ತಾ ಇದೆ ಅಂತ ಡ್ರೇನ್ ಥಿಯರಿ ಮುಖಾಂತರ ಹೇಳ್ತಾ ಇದ್ದೇನೆ. ಎಲ್ಲಿ ತನಕ ಮಾತಾಡಲ್ವೋ ಅಲ್ಲಿ ತನಕ ಏನು ಮಾಡ್ಲಿಕ್ಕಾಗಲ್ಲ. ನಾನು ಒಪ್ತೇನೆ ನವರೋಜಿ ಅವರೇ, ಆದ್ರೆ ಸ್ವರಾಜ ಅನ್ನೋದು ರಿಕ್ವೆಸ್ಟ್ ಅಲ್ಲ, ಇದು ನನ್ನ ಜನ್ಮಸಿದ್ಧ ಹಕ್ಕು. ಇದನ್ನ ಯಾವುದೇ ಕಂಡೀಷನ್ ದಲ್ಲೂ ಪಡೆದೇ ತೀರ್ತೇನೆ. ತಿಲಕ್ರೆ, ನಮ್ಮ ಹೋರಾಟ ಇರೋದು ಕಾನ್ಸ್ಟಿಟ್ಯೂಷನಲ್, ಹಾಗೆಯೇ ಶಾಂತಿಯುತವಾಗಿ. ನಮಗ್ ಬೇಕಾಗಿರೋದು ರಿಫಾರ್ಮ್ಸು, ರೈಟ್ಸು, ರೀಪ್ರೆಸೆಂಟೇಷನ್ ಮಾತ್ರ. ಈ ಹಕ್ಕುಗಳನ್ನೆಲ್ಲ ಬೇಡಿ ಪಡ್ಕೊಳ್ಳುವಂತದ್ದಲ್ಲ, ಇದನ್ನ ಕಸಿದುಕೊಳ್ಬೇಕು. ನೀವು ಇಂಡಿಯನ್ಸ್ಗೆ ವೇಟ್ ಮಾಡೋದನ್ನ ಕಲಿಸಿದ್ದೀರಾ, ನಾವು ಇಂಡಿಯನ್ಸ್ಗೆ ಹೇಗೆ ರೈಸ್ ಆಗ್ಬೇಕು ಅಂತ ಕಲಿಸ್ತೇನೆ. ಮರಿಬೇಡಿ ತಿಲಕ್ರೆ, ಪೊಲಿಟಿಕಲ್ ಅವೇರ್ನೆಸ್, ಜಾಗೃತಿಯನ್ನ ಕ್ರಿಯೇಟ್ ಮಾಡಿದವರು ನಾವೇ. ಭಾರತ ಒಡೆದ ಭಾಗವಲ್ಲ, ಅದೊಂದು ದೇಶ ಅಂತ ಹೇಳಿದವರು ಸಹ ನಾವೇ. ನವರೋಜಿ ಅವರೇ, ಅದಕ್ಕೆ ನಾನು ನಿಮ್ಮನ್ನೆಲ್ಲ ಪೊಲಿಟಿಕಲ್ ಬೆಗ್ಗರ್ಸ್, ರಾಜಕೀಯ ಭಿಕ್ಷುಕರು ಅಂತ ಕರಿತೇನೆ. ಏನೂ ಸಾಧಿಸ್ಲಿಕ್ಕಾಗಲ್ಲ ನಿಮ್ಮಿಂದ. ಒಂದು ಹೋರಾಟ ಆಗ್ಬೇಕು, ಆ ಹೋರಾಟದ ಬಿಸಿ ಅವರನ್ನ ತಟ್ಟಬೇಕು, ಆಗ್ಲೇ ಅವರು ನಮ್ಮ ನೆಲದಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ. ತಿಲಕ್ರೆ, ನಮ್ಮಿಬ್ಬರ ಮಾರ್ಗ ಬೇರೆ ಬೇರೆ, ಆದರೆ ಇಬ್ಬರದು ಎಂಡ್ ಗೋಲು ಒಂದೇ. ಭಾರತದ ಅಭಿವೃದ್ಧಿ ಆಗ್ಬೇಕು, ಭಾರತ ಮುಂದೆ ಬರ್ಬೇಕು ಅನ್ನೋದು. ಇಬ್ರು ತಮ್ಮ ತಮ್ಮ ಮಾರ್ಗದಲ್ಲಿ ಮುಂದೆ ಹೋಗೋಣ.